ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು ವೈಟಿ ಸ್ಟುಡಿಯೋ ಆ್ಯಪನ್ನು ಯೂಸ್ ಮಾಡಿಕೊಂಡು ಯೂಟ್ಯೂಬಿಗೆ ಯಾವ ರೀತಿ ವಿಡಿಯೋನ ಅಪ್ಲೋಡ್ ಮಾಡ್ಬೋದು ಅಂತ ಹೇಳೋದನ್ನು ನೋಡ್ತಾ ಹೋಗುವ. ಸೊ ಅದಕ್ಕೆ ನಿಮ್ಮ ಹತ್ರ ಫಸ್ಟ್ ವೈಟಿ ಸ್ಟುಡಿಯೋ ಆ್ಯಪ್ ಇರಬೇಕಾಗುತ್ತೆ. ಈ ಅಪ್ಲಿಕೇಶನ್ ನಿಮಗೆ ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ. ಸೊ ಈ ಒಂದು ಅಪ್ಲಿಕೇಶನ್ ನೋಡಲಿಕ್ಕೆ ನಿಮಗೆ ನೋಡಿ ಈ ಥರ ಕಾಣುತ್ತೆ, ವೈಟಿ ಸ್ಟುಡಿಯೋ ಅಂತ ಹೇಳಿರುತ್ತೆ. ಸೊ ಈ ಥರ ಇದೆ ಅಪ್ಲಿಕೇಶನ್. ಇದನ್ನು ಫಸ್ಟ್ ಡೌನ್ಲೋಡ್ ಮಾಡಲಿಕ್ಕೆ ನೀವು ಪ್ಲೇಸ್ಟೋರನ್ನು ಓಪನ್ ಮಾಡ್ಕೋಬೇಕಾಗತ್ತೆ. ಈ ಪ್ಲೇಸ್ಟೋರನ್ನು ಓಪನ್ ಮಾಡಿಬಿಟ್ಟು ಇಲ್ಲಿ ಸರ್ಚ್ ಬಾರಲ್ಲಿ ವೈಟಿ ಸ್ಟುಡಿಯೋ ಅಂತೇಳಿ ಟೈಪ್ ಮಾಡಿಬಿಟ್ಟು ಸರ್ಚ್ ಕೊಡಬೇಕು. ಸೊ ಈ ರೀತಿ ಸರ್ಚ್ ಕೊಟ್ಟಾಗ ನೋಡಿ ಇದು ಯೂಟ್ಯೂಬ್ ಸ್ಟುಡಿಯೋ ಅಂತಿದೆ ನೋಡಿ, ಇದನ್ನೇ ವೈಟಿ ಸ್ಟುಡಿಯೋ ಅಂತೇಳಿ ಕರೆಯೋದು. ಸೊ ಇದು ನನ್ನದರಲ್ಲಿ ಇನ್ಸ್ಟಾಲ್ ಆಲ್ರೆಡಿ ಇದೆ. ಸೊ ಅದಕ್ಕಾಗಿ ಇಲ್ಲಿ ಓಪನ್ ಅಂತ ಹೇಳಿ ಕೇಳ್ತಾ ಉಂಟು. ಅದರ್ವೈಸ್ ಇಲ್ಲಿ ಇನ್ಸ್ಟಾಲ್ ಅಂತ ಹೇಳಿ ಆಪ್ಷನ್ ಬರ್ತದೆ. ಸೊ ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ಆ್ಯಪ್ ಇನ್ಸ್ಟಾಲೇಷನ್ ಆಗುತ್ತೆ. ಒಮ್ಮೆ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡಿದ ಮೇಲೆ ಸೊ ನಿಮಗಿರುವಂಥದ್ದು ಫಸ್ಟ್ ನೀವು ವೈಟಿ ಸ್ಟುಡಿಯೋನ ಓಪನ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನೀವು ಗಮನಿಸ್ಬೋದು, ನಮ್ಮ ಒಂದು ಡಿವೈಸಲ್ಲಿ ಯಾವುದು ಮೇಲ್ ಐ ಡಿ ಲಾಗಿನ್ ಆಗಿದೆ ಆ ಮೇಲ್ ಐ ಡಿಯನ್ನು ಯೂಸ್ ಮಾಡಿಕೊಂಡು ನಾವೇನಾದರೂ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿದರೆ ವೈಟಿ ಸ್ಟುಡಿಯೋ ಹಾಕಿ ಇನ್ಸ್ಟಾಲ್ ಮಾಡಿದ ಕೂಡಲೇ ಅದು ಇಲ್ಲಿ ವಿಸಿಬಲ್ ಆಗುತ್ತೆ. ಸೊ ಇದು ನನ್ನದು ಮೇನ್ ಚಾನಲ್ ಇರುವಂಥದ್ದು. ನಾನೀಗ ವಿಡಿಯೋ ಅಪ್ಲೋಡ್ ಮಾಡೋದು ಕೂಡ ಇದೇ ಚಾನಲಲ್ಲಿ. ಸೊ ವಿಚೇತ್ ಕುಮಾರ್ ಅಂತ ಹೇಳಿ 45 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಇದರಲ್ಲಿ ಈಗ ಯೂಟ್ಯೂಬ್ ವಿಡಿಯೋನ ಡೈರೆಕ್ಟಾಗಿ ಇಲ್ಲಿಂದನೇ ಅಪ್ಲೋಡ್ ಮಾಡ್ಬೋದು ಅಂತ ಹೇಳಿದೆ. ಸೊ ಅದನ್ನು ಮಾಡಲಿಕ್ಕೆ ನಿಮಗೆ ಮೇಯ್ನ್ ಆಗಿ ಇಲ್ಲೊಂದು ಪ್ಲಸ್ ಐಕನ್ ಇದೆ ನೋಡಿ, ಇದನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಈ ಪ್ಲಸ್ ಐಕನನ್ನು ಕ್ಲಿಕ್ ಮಾಡಿದ ಕೂಡಲೇ ಇದರಲ್ಲಿ ಆಪ್ಷನ್ ಇದೆ ನೋಡಿ, ಇದು ನಿಮ್ಮ ಗ್ಯಾಲರಿಯನ್ನು ಓಪನ್ ಮಾಡುತ್ತೆ. ನಿಮ್ಮ ಡಿವೈಸಲ್ಲಿರುವ ಎಲ್ಲ ಗ್ಯಾಲರಿದು ಐಕನ್ಸ್ ಇಲ್ಲಿ ನಿಮಗೆ ವಿಸಿಬಲ್ ಆಗುತ್ತೆ. ಸೊ ಇದನ್ನು ಸ್ವಲ್ಪ ಸ್ವೈಪ್ ಮಾಡಿದರೆ ನಿಮ್ಮ ವಿಡಿಯೋ ಎಲ್ಲಿ ಉಂಟು ಇದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಯಾವ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೀವು ವಿಡಿಯೋವನ್ನು ಸೆಲೆಕ್ಟ್ ಮಾಡಿದ ಮೇಲೆ ನೋಡಿ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಗಮನಿಸ್ಬೋದು, ಇದೊಂದು ನಾನು ಜಸ್ಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಅಂತ ಹೇಳಿ ಕ್ರಿಯೇಟ್ ಮಾಡಿದಂಥ ವಿಡಿಯೋ. ಇಲ್ಲಿ ಫಸ್ಟ್ ಆಪ್ಷನ್ ಇದೆ ನೋಡಿ, ಕ್ರಿಯೇಟ್ ಎ ಟೈಟಲ್ ಅಂತೇಳಿ. ಇಲ್ಲಿ ನೀವು ಈ ವಿಡಿಯೋಗೆ ಸಂಬಂಧಪಟ್ಟಾಗಿ ಒಂದು ಟೈಟಲನ್ನು ಕೊಡಬೇಕಾಗತ್ತೆ. ಸೊ ನಾನು ಇದನ್ನು ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ನಾನು ಟೈಟಲನ್ನು ಎಂಟರ್ ಮಾಡಬೇಕು. ಸೊ ನಾನಿಲ್ಲಿ ಜಸ್ಟ್ ಒಂದು ವಿಡಿಯೋ ಅಂತ ಹೇಳಿ ಟೈಟಲ್ ಕೊಡ್ತೇನೆ. ಸೊ ಟೈಟಲನ್ನು ಸೆಲೆಕ್ಟ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಡಿಸ್ಕ್ರಿಪ್ಷನ್ ಅಂತ ಇದೆ ನೋಡಿ, ಆ್ಯಡ್ ಡಿಸ್ಕ್ರಿಪ್ಷನ್ ಅಂತೇಳಿ. ಇಲ್ಲಿ ನಿಮ್ಮ ವಿಡಿಯೋದ ಬಗ್ಗೆ ನೀವು ಬ್ರೀಫ್ ಆಗಿ ಬರಿಬೇಕಾಗತ್ತೆ. ಸೊ ನಿಮ್ಮ ವಿಡಿಯೋ ಯಾವುದಕ್ಕೆ ಸಂಬಂಧಪಟ್ಟದ್ದು ಮತ್ತು ವಿಡಿಯೋಗೆ ಸಂಬಂಧಪಟ್ಟಾಗಿ ಕೆಲವೊಂದು ಹ್ಯಾಶ್ಟ್ಯಾಗ್ ಕೂಡ ನೀವು ಆ್ಯಡ್ ಮಾಡಬೇಕು. ಇಲ್ಲಿ ಆಪ್ಷನ್ ಇದೆ ನೋಡಿ. ಸೊ ಇಲ್ಲಿ ಆಪ್ಷನ್ ಯೂಟ್ಯೂಬೇ ಸಜೆಸ್ಟ್ ಮಾಡಿದಂಥ ಕೆಲವೊಂದು ಹ್ಯಾಶ್ಟ್ಯಾಗ್ ಇದೆ. ಸೊ ಆ್ಯಡ್ ಆಲ್ ಅಂತ ಕೊಟ್ಟರೆ ಅದೆಲ್ಲ ಹ್ಯಾಶ್ಟ್ಯಾಗ್ಸ್ ನಿಮಗೆ ಆ್ಯಡ್ ಆಗುತ್ತೆ. ಸೊ ಇದಿಷ್ಟು ಆ್ಯಡ್ ಆದಮೇಲೆ ಕಂಪ್ಲೀಟ್ ಡಿಸ್ಕ್ರಿಪ್ಷನ್ ನೀವು ಕಂಪಲ್ಸರಿಯಾಗಿ ಇಲ್ಲಿ ಎಂಟ್ರಿ ಮಾಡ್ಕೋಬೇಕು. ಸೊ ಕಂಪಲ್ಸರಿ ಡಿಸ್ಕ್ರಿಪ್ಷನ್ ಎಂಟ್ರಿ ಎಲ್ಲ ಆದಮೇಲೆ ಇಲ್ಲಿ ವಿಸಿಬಿಲಿಟಿ ಅಂತ ಇದೆ, ಇದನ್ನು ನಾನು ಫಸ್ಟಿಗೆ ಹೆಚ್ಚಾಗಿ ಅನ್ಲಿಸ್ಟೆಡ್ ಅಂತ ಕೊಡ್ತೇನೆ. ಯಾಕಂದರೆ ಕಂಪ್ಲೀಟ್ ವಿಡಿಯೋ ಪ್ರೊಸೆಸ್ ಆಗುವ ತನಕ ನಾವು ಇದನ್ನು ಪಬ್ಲಿಕ್ ಮಾಡಲಿಕ್ಕಿಲ್ಲ. ಸೊ ಇದಿಷ್ಟಾದಮೇಲೆ ಇಲ್ಲಿ ಆಡಿಯನ್ಸ್ ಅಂತ ಇದೆ, ಇದನ್ನು ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಹೇಳಿ ಇದೆಯಲ್ಲ, ಇದೇ ಆಪ್ಷನ್ ಇರಬೇಕು. ಯಾಕಂದರೆ ಇದು ಮಕ್ಕಳಿಗಾಗಿ ಮಾಡಿದ ವಿಡಿಯೋ ಅಲ್ಲ ಅಂತ ಹೇಳಿ ನೀವು ಕೊಡಬೇಕಾಗತ್ತೆ. ಅದರ್ವೈಸ್ ಇದು ಮಕ್ಕಳಿಗೆ ಮಾತ್ರ ರೆಕಮೆಂಡ್ ಆಗುತ್ತೆ ವಿಡಿಯೋ. ಸೊ ಆಮೇಲೆ ಇರುವಂಥದ್ದು ಪ್ಲೇ ಲಿಸ್ಟ್. ನೀವು ಯಾವುದಾದ್ರೂ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿದರೆ ಯಾವ ಪ್ಲೇ ಲಿಸ್ಟ್ಗೆ ನೀವು ಅದನ್ನು ಆ್ಯಡ್ ಮಾಡಬೇಕು ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡ್ರೆ ಆಯಿತು. ಸೊ ನೆಕ್ಸ್ಟ್ ಇರುವಂಥದ್ದು ಎಲೋ, ಇದೆಲ್ಲ ಹಾಗೆ ಇರಲಿ, ಏನು ಸಮಸ್ಯೆ ಇಲ್ಲ. ಸೊ ರಿಮಿಕ್ಸ್ ಮಾಡ್ಕೊಳ್ಬೋದು, ಆಡಿಯೋ ರಿಮಿಕ್ಸಿಂಗ್ ಎಲೋ ಕೊಡ್ಬೋದು, ಅದು ಹಾಗೆ ಇರಲಿ. ಸೊ ನೆಕ್ಸ್ಟ್ ಕಮೆಂಟ್ಸ್ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಆನ್ ಅಂತ ಕೊಟ್ಟರೆ ನಿಮ್ಮ ಒಂದು ವಿಡಿಯೋಗೆ ಕಮೆಂಟ್ಸ್ ಮಾಡಲಿಕ್ಕೆ ಆಗುತ್ತೆ, ಕಮೆಂಟ್ಸನ್ನು ಹಾಕ್ಲಿಕ್ಕೆ ಆಗುತ್ತೆ. ಸೊ ಅದರ್ವೈಸ್ ನಿಮ್ಮ ವ್ಯೂವರ್ಸ್ ಕಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ ವಿಡಿಯೋಗೆ. ಸೊ ಇದಿಷ್ಟು ಕೊಟ್ಟ ನಂತರ ಇಲ್ಲಿ ಅಪ್ಲೋಡ್ ಅಂತಿದೆ ನೋಡಿ ಲಾಸ್ಟಲ್ಲಿ, ಇದನ್ನು ಕ್ಲಿಕ್ ಮಾಡಿದರೆ ಆಯಿತು, ಆ ಒಂದು ವಿಡಿಯೋ ಅಪ್ಲೋಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಮ್ಮೆ ವಿಡಿಯೋ ಅಪ್ಲೋಡ್ ಆದಮೇಲೆ ಸ್ವಲ್ಪ ಟೈಮ್ ಅದು ಪ್ರೊಸೆಸ್ ಆಗಲಿಕ್ಕೆ ಬೇಕಾಗುತ್ತೆ, ಡಿಪೆಂಡಿಂಗ್ ಆನ್ ವಿಡಿಯೋದ ಮೇಲೆ. ಅಂದರೆ ವಿಡಿಯೋ ಎಷ್ಟು ಸೈಜ್ ಇದ್ದಿದೆ, ಎಷ್ಟು ದೊಡ್ಡ ವಿಡಿಯೋ ಅದು, ಅದರ ಮೇಲೆ ಡಿಪೆಂಡ್ ಆಗಿ ಪ್ರೊಸೆಸಿಂಗಿಗೆ ಟೈಮ್ ತಗೊಳ್ಳುತ್ತೆ. ಸೊ ಒಮ್ಮೆ ಕಂಪ್ಲೀಟಾಗಿ ಪ್ರೊಸೆಸಿಂಗ್ ಆಯಿತು ಅಂತ ಹೇಳಿದರೆ ವಿಡಿಯೋ, ನೀವು ಮತ್ತೆ ಅಲ್ಲಿ ಅನ್ಲಿಸ್ಟೆಡ್ ಅಂತ ಇರೋದನ್ನು ಪಬ್ಲಿಕ್ ಮಾಡಿದರೆ ಆಯಿತು, ವಿಡಿಯೋ ಎಲ್ರಿಗೂ ಕೂಡ ವಿಸಿಬಲ್ ಆಗುತ್ತೆ. ಸೊ ಈ ರೀತಿ ವೈಟಿ ಸ್ಟುಡಿಯೋವನ್ನು ಯೂಸ್ ಮಾಡಿಕೊಂಡು ನೀವು ವಿಡಿಯೋವನ್ನು ಅಪ್ಲೋಡ್ ಮಾಡ್ಬೋದು. ಮತ್ತು ಅದಕ್ಕೆ ಬೇಕಾದ ಡಿಸ್ಕ್ರಿಪ್ಷನ್ ಮತ್ತು ಅದಕ್ಕೆ ಬೇಕಾದಂಥ ಥಂಬ್ನೇಲ್ ಎಲ್ಲ ಕೂಡ ಇಲ್ಲಿಂದನೇ ಆ್ಯಡ್ ಮಾಡಲಿಕ್ಕೆ ಆಗುತ್ತೆ. ಸೊ ನಾನು ನಿಮಗೆ ಇಲ್ಲಿ ತಮ್ನೇಲನ್ನು ಆ್ಯಡ್ ಮಾಡೋದನ್ನು ಹೇಳಿಕ್ಕೆ ಮರ್ತೆ. ಸೊ ಇಲ್ಲಿ ವಿಡಿಯೋ ಇದೆಯಲ್ಲ, ಇದನ್ನೇ ಮತ್ತೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ತಮ್ನೇಲ್ ನೀವು ಈಗ ಕೂಡ ಆ್ಯಡ್ ಮಾಡ್ಬೋದು. ಇಲ್ಲಿ ಸೆಟ್ಟಿಂಗ್ ಅಂತ ಆಪ್ಷನ್ ಇದೆ ನೋಡಿ, ಪೆನ್ಸಿಲ್ ಐಕನ್, ಇದನ್ನು ಕ್ಲಿಕ್ ಮಾಡಿದರೆ ಆಯಿತು. ಆಗ ನಿಮಗೆ ಇದು ಮತ್ತೆ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ಇದೆ ನೋಡಿ ಪೆನ್ಸಿಲ್ ಐಕನ್, ಇದನ್ನು ಕ್ಲಿಕ್ ಮಾಡಿದರೆ ನೀವು ಬೇಕಾದ ತಮ್ನೇಲನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಸೊ ಡೈರೆಕ್ಟಾಗಿ ಇಲ್ಲಿ ತಮ್ನೇಲನ್ನು ಆ್ಯಡ್ ಮಾಡಿಬಿಟ್ಟು ಇಲ್ಲಿ ಡನ್ ಅಂತ ಕೊಟ್ಟರೆ ಆಯಿತು, ಆ ತಮ್ನೇಲ್ ಈ ಒಂದು ವಿಡಿಯೋಗೆ ಅಪ್ಲೈ ಆಗುತ್ತೆ. ಸೊ ಪ್ರತಿಯೊಂದು ಕೂಡ ಇಲ್ಲೇ ಮಾಡಲಿಕ್ಕಾಗುತ್ತೆ. ಬಟ್ ಇದರಲ್ಲೇ ಕೆಲವೊಂದು ಲಿಮಿಟೇಷನ್ಸ್ ಇದೆ. ನೀವು ಡಿಸ್ಕ್ರಿಪ್ಷನ್ ಬೇರೊಂದು ವಿಡಿಯೋಗೆ ಹಾಕಿದ್ದನ್ನೇ ಮತ್ತೊಂದು ವಿಡಿಯೋಗೆ ಇಲ್ಲಿ ಇಂಪೋರ್ಟ್ ಮಾಡ್ಕೋಬೇಕು ಅಂತ ಹೇಳಿದರೆ ಇದರಲ್ಲಿ ಆಪ್ಷನ್ಸ್ ಇಲ್ಲ. ಬಟ್ ನೀವು ಇದನ್ನೇ ಬ್ರೌಸರಲ್ಲಿ ಓಪನ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಿದರೆ ಅಲ್ಲಿ ಆ ಒಂದು ಆಪ್ಷನ್ ಕೂಡ ನಿಮಗೆ ಅವೈಲೇಬಲ್ ಇದೆ. ಸೊ ಆ ರೀತಿ ಕೆಲವೊಂದು ಲಿಮಿಟೇಷನ್ಸ್ ಇದೆ. ಬಟ್ ನೀವೇನಾದರೂ ಅರ್ಜೆಂಟಾಗಿ ವಿಡಿಯೋ ಅಪ್ಲೋಡ್ ಮಾಡೋದಿದ್ರೆ, ನಿಮಗೊಂದು ಈಸಿ ಮೆಥಡ್ ಬೇಕು ಅಂತ ಹೇಳಿದ್ರೆ ಇದೊಂದು ಬೆಸ್ಟ್ ಮೆಥಡ್ ಅಂತ ಹೇಳ್ಬೋದು. ಸೊ ವೈಟಿ ಸ್ಟುಡಿಯೋವನ್ನು ಯೂಸ್ ಮಾಡಿಕೊಂಡು ವಿಡಿಯೋ ಅಪ್ಲೋಡ್ ಕೂಡ ಮಾಡೋದು ತುಂಬ ಈಸಿ ಇದೆ. ಸೊ ಇದಿಷ್ಟು ಮಾಹಿತಿ ಈ ಒಂದು ವಿಡಿಯೋದಲ್ಲಿ. ನಿಮಗೆ ಈ ಒಂದು ವಿಡಿಯೋ ಕಂಪ್ಲೀಟಾಗಿ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ.